ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಿನ್ನೆ ದಿನ ಮಹೀಧರ ಎಂಬುವಂತಹ ಭಗವಂತನನ್ನು ಕುರಿತು ಹೇಳಿಕೊಂಡಿದ್ದೆ. ಇವತ್ತು ಮಹಾಭಾಗ. ನಮಗೆ ಇಲ್ಲಿ ನಾವು ಇದು ಸಹಸ್ರನಾಮಗಳು ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ. ಬರೇ ಭಗವಂತನಿಗೆ ಸಹಸ್ರನಾಮಗಳು ಮಾತ್ರವೇನ ಇರೋದು, ಅಥವಾ ಅಷ್ಟು ಸ್ವರೂಪಗಳು ಇದೆಯಾ ಅಂತ ಹೇಳಿದರೆ, ಭಗವಂತನಿಗೆ ಬರೇ ನಾಮಗಳಲ್ಲ. ನಾನು ಎಷ್ಟೋ ಬಾರಿ ಹೇಳಿದಂತೆ ಭಗವಂತನಿಗೆ ಅನಂತಾನಂತ ನಾಮಗಳು. ಅವನು ಸರ್ವಶಬ್ದವಾಚ್ಯ, ಸರ್ವವರ್ಣವಾಚ್ಯ, ಎಲ್ಲವೂ ಅನಂತ ನಾಮಗಳು. ಆ ಅನಂತ ನಾಮಗಳು ನಮಗೆ ಗುರ್ತಿಟ್ಕೊಳ್ಳಿಕ್ಕಾಗಲ್ಲಾದ ಕಾರಣ ಅದು ಮಾನವ ಮಾತ್ರರಿಗೆ ನಮಗೆ ಸಾಧ್ಯವಿಲ್ಲ. ಮಾನವ ಮಾತ್ರರಿಗೇನು, ಲಕ್ಷ್ಮೀದೇವಿಗೆ ಸಾಧ್ಯವಿಲ್ಲ, ಜೀವೋತ್ತಮರಾದ ಬ್ರಹ್ಮವಾಯುಗಳಿಗೆ ಸಾಧ್ಯ ಇಲ್ಲ ಅಂದರೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗೇ ಇಲ್ಲ. ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ. ಆದ ಕಾರಣ ನಾವು ಆ ಭಗವಂತನ ನಾಮಗಳನ್ನು ಸ್ಮರಿಸಿ ಅವನ ಅನುಗ್ರಹ ಸಂಪಾದನೆ ಮಾಡುವುದಕ್ಕಾಗಿ 1000 ಅಂತ ಇಟ್ಕೊಂಡಿದ್ದೇವೆ. ಹಾಗೆ 1000 ಅಂದರೆ ಅನಂತವಾಚಕ, ಅನಂತನಾಮಗಳು ಅಂತ ಅರ್ಥ. ಸಹಸ್ರನಾಮಗಳು ಹೇಗೋ, ಅನಂತ ನಾಮಗಳು ಹೇಗೋ, ಭಗವಂತನ ರೂಪಗಳು ಅನಂತವಾದ ರೂಪಗಳು. ನಮಗೆ ನೀವು 24 ಕೇಶವನಾಮ ಭಗವದ್ರೂಪಗಳು ಅಂತ ನೀವು ಕೇಳಿರ್ತೀರಿ. ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಕೃಷ್ಣಾಯ ನಮಃ ಅವರೆಗೂ 24 ಭಗವದ್ರೂಪಗಳು. ನಮಗೆಲ್ಲ ಒಂದೇ ಮಾದರಿ ಕಾಣುತ್ತೆ. ಆದರೆ ನೀವು ಆ 24 ಕೇಶವನಾಮ ಭಗವದ್ರೂಪಗಳನ್ನು ಪ್ರಿಂಟ್ ಮಾಡಿದ್ದಾರೆ ಅನೇಕ ಪುಸ್ತಕದೊಳಗೆ ಸಂದರ್ಭಾನುಸಾರ. ನೀವು ನೋಡಿದಾಗ ಎಲ್ಲ ಒಂದೇ ರೂಪ ಕಾಣುತ್ತೆ. ಆದರೆ ಆ ಶಂಖಚಕ್ರ ಗದಾ ಪದ್ಮಗಳು ಹಿಡಿದಿರುವ ಸ್ಥಾನಗಳು ವ್ಯತ್ಯಾಸವಾಗಿರುತ್ತೆ. ಒಂದರೊಳಗೆ ಮೇಲಿನ ಕೈಯಲ್ಲಿ ಶಂಖ ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಹೀಗೆ ಆ 4 ಚತುರ್ಭುಜಗಳಲ್ಲಿ ಭಗವಂತ ಆಯುಧಗಳ ಹಿಡಿಯುವುದು ವ್ಯತ್ಯಾಸವಾಗಿರುತ್ತೆ. ನೀವು ಆ 24 ಕೇಶವನಾಮ ಭಗವದ್ರೂಪಗಳನ್ನು ನೋಡಿದಾಗ ನಿಮಗೆ ಆ ಡಿಫರೆನ್ಸ್ ಗೊತ್ತಾಗತ್ತೆ. ನಮ್ಮ ಸ್ವಾಮಿ ಕೂಡ ಬೃಹತಿ 24 ಕೇಶವನಾಮ ಪದ್ಯಗಳು ಬರೆದು ಬೃಹತಿ ಸಹಸ್ರ ಅನುಸಾರವಾಗಿ ಅವರು ಬರೆದಿದ್ದಾರೆ. ಅದರಲ್ಲಿ ಬೃಹತಿ ಸಹಸ್ರದಲ್ಲಿರೋ ಒಂದು ಪಂಕ್ತಿಗೆ ಹಿಡಿದು ಏನು ಬರೆದಿದ್ದಾರೆ ಅದರನ್ನೇ ಆ್ಯಸ್ ಇಟ್ ಈಸ್ ನಮ್ಮ ಸ್ವಾಮಿಗಳು ಕನ್ನಡದಲ್ಲಿ ತಿಳಿಗೀತೆಗಳಲ್ಲಿ ಬರೆದಿದ್ದಾರೆ. ಬೃಹತಿ ಸಹಸ್ರಾನುಸಾರ 24 ಕೇಶವನಾಮ ಭಗವದ್ರೂಪಗಳ ಚಿಂತನೆ ಅಂತೇಳಿ ನಾವು ಸ್ವಾಮಿಗಳದ್ದು ಕೂಡ ಅದು ರಿಲೀಸು ಮಾಡಿದ್ದೇವೆ. ಅದು ಪುಸ್ತಕ 5 ತುಳಸಿದಳ ಬುಕ್ಗಳ ರಿಲೀಸ್ ಕೂಡ ಮಾಡಿದ್ದೇವೆ. ಮಾಡಿ 10 ವರ್ಷ 15 ವರ್ಷ ಆಯ್ತೇನೋ. ಅದರಲ್ಲಿ ನಾವು ಒಂದೊಂದು ರೂಪ ಹೇಗಿರುತ್ತೆ ಅಂತ ಕೊಟ್ಟಿದ್ದೇವೆ. ಒಂದೊಂದು ರೂಪ ಯಾವ್ಯಾವ ರೂಪದಲ್ಲಿ ಎಲ್ಲಿ ಶಂಖಚಕ್ರಗಳಿದೆ, ಎಲ್ಲಿದೆ ಆ ಶಂಖಚಕ್ರಗದ ಇವು ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂದರೆ ಒಂದೊಂದು ರೂಪಕ್ಕೂ ವ್ಯತ್ಯಾಸವಿದೆ. ಹಾಗೆ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ, ಭಗವಂತನ ಸಹಸ್ರನಾಮಗಳು ಹಾಗೆ ಭಗವಂತನ ಸಹಸ್ರಾರು ರೂಪಗಳು. ಪರಮಾತ್ಮನೇ ಏಕರೂಪಿಣೆ, ದಶರೂಪಿಣೆ, ಶತರೂಪಿಣೆ, ಸಹಸ್ರರೂಪಿಣೆ, ಅನಂತರೂಪಿಣೆ ನಮಃ ಅಂತೇಳಿ ಸುಮಧ್ವಿಜಯದಲ್ಲಿ ಹೇಳ್ತಾರೆ. ಅನಂತ ರೂಪಗಳು. ಆ ಅನಂತ ರೂಪಗಳು ಸಹಸ್ರ ಅಂತ ನಾವು ಇಟ್ಕೊಂಡಿದ್ದೇವೆ. ಆ ಹೆಸರುಗಳಿಗೆ ಕೊಟ್ಟ ವರ್ಣನೆ ಪ್ರಮಾಣಗಳ ದೃಷ್ಟಿಯಿಂದ
ಒಬ್ಬ ಚಿತ್ರಕಾರನು ಅದರ ಪ್ರಕಾರಗಾನ ಚಿತ್ರ ಹಾಕ್ಕೊಳ್ತಾ ಬಂದರೆ ಹೇಗೆ 24 ನಾಮಗಳಿಗೆ ಹೇಗೆ 24 ಭಗವದ್ ರೂಪಗಳು ಬೃಹತಿ ಸಹಸ್ರಾನು ಪ್ರಕಾರ ಚಿತ್ರಣ ಮಾಡಿದ್ದಾನೋ ಚಿತ್ರಕಾರನು, ಒಳ್ಳೆ ಕುಶಲ ಬುದ್ಧಿ ಕುಶಾಗ್ರ ಬುದ್ಧಿ ಇರುವವನು, ಶಾಸ್ತ್ರಜ್ಞಾನ ಇರುವವನು ಕೂಡ ಈ ಸಹಸ್ರನಾಮದಲ್ಲಿ ವರ್ಣಿಸಿರುವಂತಹ ನಾಮಗಳ ವರ್ಣನೆಯನ್ನು ಹಿಡಿದು ಪ್ರಮಾಣಗಳ ಅನುಸಾರ ಒಂದೊಂದು 1000 ಪ್ರತ್ಯೇಕ ರೂಪಗಳನ್ನೇ ಆ ಲಕ್ಷಣಗಳನ್ನು ಹಿಡಿದು ಹಾಕಬಹುದು. ಆದ ಕಾರಣ ಭಗವಂತನದು ಅನಂತ ರೂಪಗಳು, ಸಹಸ್ರಾರು ರೂಪಗಳು. ಅದಕ್ಕೆ ಸುಮಧ್ವಯದಲ್ಲಿ ಆ ಮಾತು ಹೇಳಿದೆ, ಪರಮಾತ್ಮನೇ ಏಕರೂಪಿಣೆ ದಶರೂಪಿಣೆ ಶತರೂಪಿಣೆ ಸಹಸ್ರರೂಪಿಣೆ ಅನಂತರೂಪಿಣೆ. ಪರಮಾತ್ಮ ಏಕರೂಪ, ಏಕಮೇವಾದ್ವಿತೀಯಂ ಬ್ರಹ್ಮ, ಒಂದೇ ಭಗವಂತ. ದಶ ಮತ್ಸ್ಯಾದಿ ದಶರೂಪಗಳು, ಏಕರೂಪ ಶತರೂಪಿಣೆ ಅಜಾದಿ ರೂಪಗಳು, ಸಹಸ್ರ. ಈ ರೀತಿಯಾಗಿ ಭಗವಂತನ ಅಷ್ಟು ರೂಪಗಳೂ ಇದೆ. ನಮಗೆ ಶಕ್ತಿ ಇದ್ದು ಸಾಮರ್ಥ್ಯ ಇದ್ದರೆ ಈ ಸಹಸ್ರನಾಮಗಳಲ್ಲಿ ಯಾವೊಂದು ನಾಮ ನಮಗಿಷ್ಟವಾಗಿರುತ್ತೋ ಆ ನಾಮವನ್ನು ನಾವು ಧ್ಯಾನ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬಹುದು. ಇನ್ನು ಮಹಾಭಾಗ ಇವತ್ತು ಮಹಾಂತಹ ಭಾಗಾಃ ಸ್ವರೂಪಾಂಶಾಃ ಯಸ್ಯ ಸಹ ಮಹಾಭಾಗಃ ಅಂಶಭಾಗೌತು ವಂಟಕೆ. ಅಮರಕೋಶ ಹೇಳ್ತಾ ಇದೆ. ಅಂಶಭಾಗೌತು ವಂಟಕೆ ಎಂಬುದು ಅಮರಕೋಶ ಹೇಳುತ್ತೆ. ಮಹಾಂತಹ ಭಾಗಾಃ ಮಹತ್ವಪೂರ್ಣಗಳಾದ, ಮಹಾಂತ ಭಾಗಾಃ ಅಂದರೆ ಸ್ವರೂಪಾಂಶಗಳು, ಮಹತ್ವಪೂರ್ಣಗಳಾದ ಸ್ವರೂಪಾಂಶಗಳು ಯಸ್ಯ ಸಹ ಯಾವನಿಗೆ ಇದೆಯೋ ಅವನು ಮಹಾಭಾಗಃ. ಮಹತ್ವಪೂರ್ಣವಾದ ಅಂಶಗಳು ಉಳ್ಳವನಾದ ಕಾರಣ ಅವನಿಗೆ ಮಹಾಭಾಗಃ ಅಂತ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಆ ಅಂಶಗಳು ಅನೇಕ ರೀತಿಯಾಗಿದೆ. ಅವುಗಳನ್ನು ವಿವರಣೆ ಕೊಡ್ತಾ ಬರ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವರಾಹ ಪುರಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ದ್ವಿರೂಪ ವಂಶಕೌ ತಸ್ಯ ಪರಮಸ್ಯ ಹರೇರ್ವಿಭೋಃ ಪ್ರತಿಬಿಂಬಾಶಕಶ್ಚಾಥ ಸ್ವರೂಪಾಂಶಕ ಏವ ಚ. ಪ್ರತಿಬಿಂಬಾಂಶಕಾ ಜೀವಾಃ ಪ್ರಾದುರ್ಭಾವಾಃ ಪರೇ ಸ್ಮೃತಾಃ. ಪ್ರತಿಬಿಂಬೇಷ್ವಲ್ಪಸಾಮ್ಯಂ ಸ್ವರೂಪಾಣಿ ತರಾಣಿತು ಅಂತ ಹೇಳ್ತಾರೆ. ಭಗವಂತನಿಗೆ ಪ್ರತಿಬಿಂಬಾಂಶಗಳು ಹಾಗೂ ಸ್ವರೂಪಾಂಶಗಳು ಅಂತ 2 ರೀತಿಯ ಅಂಶಗಳಿದೆ. ದ್ವಿರೂಪಾವಂಶಕೌ ತಸ್ಯ ಪರಮಸ್ಯ ಹರೇರ್ವಿಭೋಃ ಪ್ರತಿಬಿಂಬಾಂಶಕಾಃ ಜೀವಾಃ. ಈ ಪ್ರತಿಬಿಂಬಾಂಶಗಳು ಯಾವುದು ಅಂದರೆ ಜೀವರು ಭಗವಂತನ ಪ್ರತಿಬಿಂಬಾಂಶಗಳು. ಅವನ ಪ್ರಾದುರ್ಭಾವ ರೂಪಗಳು ಸ್ವರೂಪಾಂಶವಾಗಿದೆ. ಈ ಪ್ರತಿಬಿಂಬಾಂಶಗಳಲ್ಲಿ ಭಗವಂತನ ಅಲ್ಪ ಸಾಮ್ಯ ಇರುತ್ತೆ. ಸ್ವರೂಪಾಂಶಗಳು ಅವನ ಸ್ವರೂಪಾತ್ಮಕಗಳಾಗೇ ಇದೆ ಎಂದು ವರಾಹ ಪುರಾಣ ಹೇಳ್ತಾ ಇದೆ ಅಂಥೇಳಿ ಸ್ವರೂಪಾಂಶಗಳಲ್ಲಿರುವ ಮಹತ್ವವನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರಣೆ ಮಾಡ್ತಾ ವರಾಹ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಭಗವಂತ ಬಿಂಬ, ನಾವೆಲ್ಲರೂ ಪ್ರತಿಬಿಂಬರು. ಇದೇ ಬಿಂಬ ಪ್ರತಿಬಿಂಬ ಭಾವ. ಜೀವರು ಭಗವಂತನ ಪ್ರತಿಬಿಂಬರು ಅಂತ ಹೇಳ್ತಾರೆ. ಅಂದರೆ ಭಗವಂತನ ಒಂದು ಸಾಮ್ಯ, ಬಿಂಬ ಪ್ರತಿಬಿಂಬ. ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೇವೆ. ಕನ್ನಡಿ ಮುಂದೆ ನಿಂತುಕೊಂಡಾಗ
ನಾವು ಬಿಂಬವಾಗ್ತೇವೆ. ಕನ್ನಡಿಯಲ್ಲಿ ನಮ್ಮ ಪ್ರತಿರೂಪ ನಮ್ಮ ಪ್ರತಿಬಿಂಬವಾಗತ್ತೆ. ಆದರೆ ಬಿಂಬ ಪ್ರತಿಬಿಂಬ ಎರಡೂ ಒಂದೇನಾ? ನಾನು ಬಿಂಬನಾದ ನಾನು, ಕನ್ನಡಿಯಲ್ಲಿ ನನ್ನ ಪ್ರತಿರೂಪ ಅದು ನನ್ನ ಪ್ರತಿಬಿಂಬ, ಎರಡೂ ಒಂದೇ ಕಾಣುತ್ತೆ. ಅಂದರೆ ನಾನಿದ್ದಾಗ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬವೂ ಇರುತ್ತೆ. ಎಲ್ಲಿವರೆಗೂ ಆ ಸಾಮ್ಯ ಸಾದೃಶ್ಯ ಅಂತ ಹೇಳಿದರೆ ರೂಪದವರೆಗೂ ಅಷ್ಟೇ. ನಾನು ಏನು ಮಾಡಿದರೆ ಅದು ಮಾಡುತ್ತಷ್ಟೇ, ಅದು ಸ್ವತಂತ್ರವಾಗಿ ಏನೂ ಮಾಡಲ್ಲ. ಅಂದರೆ ನನ್ನ ಒಂದು ಸ್ವಲ್ಪ ಸಾಮ್ಯ, ನಾನಿದ್ದಂಥ ಕನ್ನಡಿಯಲ್ಲಿ ನನ್ನ ಪ್ರತಿರೂಪ ಇದೆ. ಹಾಗೆ ನಾವೆಲ್ಲರೂ ಭಗವಂತನ ಪ್ರತಿಬಿಂಬರು. ಭಗವಂತನ ಮೆಲ್ಲರಿಗೂ ಬಿಂಬನಾಗಿದ್ದಾನೆ. ಆದರೆ ಈ ಎಲ್ಲರ ಜೀವರು ಭಗವಂತನ ಪ್ರತಿಬಿಂಬರಾದರೆ ಈ ಜೀವರಾದ ಪ್ರತಿಬಿಂಬರಲ್ಲಿ ಭಗವಂತನ ಸಾಮ್ಯ ಅಲ್ಪವಾಗಿರುತ್ತಷ್ಟೆ. ಇನ್ನು ನಾನು ಅದಕ್ಕೆ ನಮ್ಮ ಕನ್ನಡಿಯಲ್ಲಿ ನಮ್ಮ ಬಿಂಬ ಪ್ರತಿಬಿಂಬದ ನಮ್ಮ ಪ್ರತಿಬಿಂಬ ಎಷ್ಟು ನಮ್ಮಂಥ ಸಾಮ್ಯ ಹೊಂದಿರುತ್ತೋ ಅಷ್ಟೇ, ಇನ್ನೂ ಅಲ್ಪ, ಅದು ಅರ್ಥವಾಗಲಿಕ್ಕೆ ದೃಷ್ಟಾಂತ ಹೇಳಿರೋದು. ಇನ್ನು ಸ್ವರೂಪಾಂಶಗಳು ಭಗವಂತ ಅದು ಹೇಳಿದೆ, ಪರಮಾತ್ಮನೇ ಏಕರೂಪಿಣೆ ದಶರೂಪಿಣೆ ಶತರೂಪಿಣೆ ಸಹಸ್ರರೂಪಿಣೆ ಅಂಥೇಳಿ. ಭಗವಂತ ತಾನು ಪ್ರಾದುರ್ಭಾವ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಆತ್ಮಾನಂ ಸೃಜಾಮ್ಯಹಂ. ಭಗವಂತನ ಈ ಪ್ರಾದುರ್ಭಾವ ರೂಪಗಳೆಲ್ಲವೂ ಕೂಡ ಸ್ವರೂಪಾಂಶಗಳು, ಸ್ವರೂಪಾತ್ಮಕಗಳಾಗೇ ಇವೆ. ಅಂದರೆ ಭಗವಂತ ಮೂಲರೂಪಿ ಭಗವಂತ ಬೇರೆ ಅಲ್ಲ, ಅವನ ಅವತಾರಗಳು ಬೇರೆ ಅಲ್ಲ. ಅವನ ಅವತಾರಗಳು ಅವನೇ ಆಗಿದೆ. ಅದಕ್ಕೆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂಥೇಳಿ ನಾವು ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನ ರೂಪಗಳಿಗೂ ನಾವು ಭೇದವನ್ನು ಹೇಳ್ತೇವೆ. ಅಭೇದವನ್ನು ತೆಳೆದರೆ, ಅದು ಭೇದವನ್ನು ತೆಳೆದರೆ ನರಕ ನವವಿಧ ದ್ವೇಷಗಳಲ್ಲಿ ಒಂದು ಅಂತೇಳಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಯಾಕೆ ಅಂದರೆ ಅವು ಸ್ವರೂಪಾಂಶಗಳೇ ಆಗಿದೆ, ಸ್ವರೂಪಾತ್ಮಕವಾಗೇ ಆಗಿದೆ. ಅಷ್ಟೇ ಅಲ್ಲ, ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನ ಕೊನೆಗೆ ನಖಗಳಿಗೂ ಭೇದವಿಲ್ಲ, ಎಲ್ಲವೂ ಸ್ವರೂಪಾತ್ಮಕವಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಾನ್ ಮಹತ್ತತ್ವಾಭಿಮಾನಿ ಚತುರ್ಮುಖ ಭಾಗ ಪ್ರತಿಬಿಂಬಾಂಶ ಯಸ್ಯ ಸಹ ಮಹಾಭಾಗ. ಮಹಾನ್ ಮಹತ್ತತ್ವಾಭಿಮಾನಿ ಚತುರ್ಮುಖ, ಮಹತ್ತತ್ವಕ್ಕೆ ಅಭಿಮಾನಿ ದೇವತಾ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖನಿಗೂ ಮುಖನೂ ಕೂಡ ಭಗವಂತನ ಪ್ರತಿಬಿಂಬಾಂಶನಾಗಿ ಇದ್ದಾನೆ. ಚತುರ್ಮುಖ ಬ್ರಹ್ಮ ಕೂಡ ಅಂದರೆ ಈ ಜೀವೋತ್ತಮರಾದ ವಾಯು ಬ್ರಹ್ಮರು ಕೂಡ ಮುಖ್ಯವಾಗಿ ಅವರು ಭಗವಂತನ ಪ್ರತಿಬಿಂಬವಾಗಿದ್ದಾರೆ. ಅದಕ್ಕೆ ಅಂದರೆ ಚತುರ್ಮುಖ ಬ್ರಹ್ಮನು ಯಾರಿಗೆ ಪ್ರತಿಬಿಂಬಾಂಶನಾಗಿ ಇದ್ದಾನೋ ಅವನು ಮಹಾಭಾಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಸ್ವಲ್ಪ ವಿವರಣೆ ಕೊಡ್ತಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಆಭಾಸಕೋ ಅಸ್ಯ ಪವನಃ, ಅವಿಭಕ್ತ ಕುಟುಂಬಿನಿಯಾದ ಅಕ್ಷರತತ್ವಳಾದ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾದ ಲಕ್ಷ್ಮೀದೇವಿ ಆದ ನಂತರ ಭಗವಂತನ ಮುಖ್ಯ ಪ್ರತಿಬಿಂಬಾಂಶರು ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರು. ಲಕ್ಷ್ಮೀದೇವಿ ಭಗವಂತನ ಮುಖ್ಯ ಪ್ರತಿಬಿಂಬಾಂಶರು. ಆಕೆ ಆದ ನಂತರ ಚತುರ್ಮುಖ ಬ್ರಹ್ಮ ವಾಯುದೇವರು ಮುಖ್ಯ ಪ್ರತಿಬಿಂಬಾಂಶರಾಗಿದ್ದಾರೆ. ಇನ್ನು ಮಹಾನ್ ಯಜ್ಞಭಾಗ ಯಸ್ಯ ಸಹ ಮಹಾಭಾಗ.
ಶ್ರೇಷ್ಠವಾದ ಯಜ್ಞಭಾಗ ಉಳ್ಳವನು. ಶ್ರೇಷ್ಠವಾದ ಯಜ್ಞಭಾಗವು ಯಾವನಿಗೆ ಇದೆಯೋ ಅವನು ಮಹಾಭಾಗ. ಮಹೇಶು ಯಜ್ಞೇಶು ಆಸಮ್ಯಕ್ ಭಾಗೋ ಯಸ್ಯ ಸಹ ಮಹಾಭಾಗ. ಶ್ರೇಷ್ಠವಾದ ಯಜ್ಞಗಳಲ್ಲಿ ಒಳ್ಳೆಯ ಭಾಗ ಯಾವನಿಗೆ ಇದೆಯೋ ಅವನು ಮಹಾಭಾಗ. ಮುಖ್ಯವಾಗಿ ಯಜ್ಞಭೋಕ್ತ ಯಾರು ಅಂತ ಹೇಳಿದರೆ ಭಗವಂತನೇ. ನಾವು ಏನೇ ಯಜ್ಞ ಮಾಡಿದರೂ ಕೂಡ ಆ ದೇವತಾ ಅಂತರ್ಗತನಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತೇಳಿ ಭಗವಂತನಿಗೆ ಎಲ್ಲ ಯಜ್ಞಗಳು. ಮುಖ್ಯ ಯಜ್ಞ ಭೋಕ್ತಾರ ಯಾರು ಅಂದರೆ ಭಗವಂತನೇ. ಆದ ಕಾರಣ ಅಂತಹ ಆ ಯಜ್ಞದಲ್ಲಿ ಶ್ರೇಷ್ಠ ಭಾಗವು ಭಗವಂತನಿಗೆ ಸಲ್ಲತ್ತೆ. ಆದ ಕಾರಣ ಅವನಿಗೆ ಮಹಾಭಾಗ ಅಂತ ಹೆಸರು. ಮಹಾನ್ ಶ್ರೇಷ್ಠ ವಿಷಯ ಪದಾರ್ಥೇಷು ಭಾಗ ಯಸ್ಯ ಸಹ ಮಹಾಭಾಗ. ಈ ವಿಷಯ ಪದಾರ್ಥಗಳಲ್ಲಿ ಇವನು ಶ್ರೇಷ್ಠ ಭಾಗ ಉಳ್ಳವನು. ಅದು ವಿಷಯ ಪದಾರ್ಥಗಳಾದರೂ ಕೂಡ ಅದರಲ್ಲಿರುವ ಉತ್ತಮವಾದ ಸರ್ವಶ್ರೇಷ್ಠವಾದ ಭಾಗವು ಭಗವಂತನದೇ. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಅದೇ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಊಟ ಮಾಡಿದರೂ ಕೂಡ ವನಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ, ಈ ಬ್ರಹ್ಮಾಂಡದೊಳಗಿರುವ ಎಲ್ಲ ಜೀವರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಖಾದ್ಯ ಚೋಷ್ಯ ಲೇಹ್ಯ ಪೇಯ, ಈ 4 ವಿಧವಾದ ಪದಾರ್ಥಗಳಲ್ಲಿ ಚತುರ ರಸರೂಪ ತಾನಾಗಿ ಆ ಪದಾರ್ಥಗಳಲ್ಲಿರುವ ರಸರೂಪ ಅವನೇ ಆಗಿದ್ದಾನೆ. ಆ ರಸ ಸಾರರೂಪವಾದ ಪದಾರ್ಥ ಭಗವಂತನಿಗೆ ಸೇರುತ್ತೆ. ಅದೇ ನಾವು ಏನೇ ಊಟ ಮಾಡಿದರೂ ಅದರಲ್ಲಿ ಮುಖ್ಯವಾದ ಸಾರಭಾಗ ಭಗವಂತನದೇ. ತನ್ನದೇ ಆದ ಒಂದು ಸ್ವಾಖ್ಯ ರಸ ಇರುತ್ತೆ, ಅದರನ್ನೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಹೇಳಿದ್ರು ನೈವೇದ್ಯ ಮಾಡುವಾಗ ಕೂಡ ನಾವು ಭಗವಂತನಿಗೆ ಏನು ಅನುಸಂಧಾನ ಮಾಡಬೇಕು ಅಂತ ಹೇಳಿದರೆ, ಆ ಪದಾರ್ಥಗತವಾದ ಭಗವದ್ರೂಪ ನನ್ನ ಬಿಂಬರೂಪಿ ಭಗವದ್ರೂಪ, ಪೂಜೆ ಮಾಡುವವನ ಬಿಂಬರೂಪಿ ಭಗವದ್ರೂಪ, ನಾವು ಪೂಜೆ ಮಾಡುವ ಪ್ರತಿಮೆಯಲ್ಲಿರುವ ಭಗವದ್ರೂಪ ಎಲ್ಲ ಒಂದೇ ಅಂತ ಐಕ್ಯಾನುಸಂಧಾನ ಜ್ಞಾನಾನುಸಂಧಾನ ಪೂರ್ವಕವಾಗಿ ಐಕ್ಯತೆ ಚಿಂತನೆ ಮಾಡುವುದೇ ನಿಜವಾದ ನೈವೇದ್ಯ. ಆಗ ಭಗವಂತ ಏನು ಮಾಡ್ತಾನೆ, ಆ ಪದಾರ್ಥದಲ್ಲಿರುವ ತನ್ನದೇ ಆದ ಉತ್ಕೃಷ್ಟವಾದ ತನ್ನ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ನಾವಿಟ್ಟಿರುವ ಆ ಪ್ರಾಕೃತ ಪದಾರ್ಥವನ್ನು ನೈವೇದ್ಯವಾಗಿ ಅವನ ಪ್ರಸಾದ ರೂಪವಾಗಿ ನಮಗೆ ಕೊಡ್ತಾನೆ. ಹಾಗೆ ಊಟ ಮಾಡುವಾಗ ಕೂಡ ನಾವು ಜ್ಞಾನಾನುಸಂಧಾನ ಪೂರ್ವಕವಾಗಿ ಊಟ ಮಾಡ್ತಾ ಇಲ್ಲದ ಕಾರಣ ನಮಗೆ ರೋಗಗಳು ಬರ್ತಾ ಇದೆ. ಅವನು ಹೇಗೆ ಊಟ ಮಾಡಬೇಕು ನಾವು ಅಂತ ಹೇಳಿದರೆ ಹರಿಕಥಾಮೃತಸಾರದಲ್ಲೇ ಹೇಳ್ತಾರೆ ಈ ರೀತಿ: ವಾಸುದೇವ ಅನ್ನದಳು ಅದು ವಾಸುದೇವ ಅನ್ನದಳು ಮತ್ತು ಕೃತೀಶ ಪರಮಾನ್ನದಳು, ಕೃತೀಶ ಒಂದೊಂದು ಭಗವದ್ರು, ಅದು ಪದ್ಯ ಸರಿಯಾಗಿ ಗುರ್ತು ಬರ್ತಾ ಇಲ್ಲ, ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಭಗವದ್ರೂಪ ಇದೆ. ಆ ಪದಾರ್ಥವನ್ನು ಕೃತೀಶ ಪರಮಾನ್ನದಳು, ಕೃತಿಪತಿ, ನಾವು ಪಾಯಸ ಮೊದಲು ತಿಂತೇವೆ, ಆ ಪಾಯಸ ತಿನ್ನುವಾಗ ಆ ಪಾಯಸಗತವಾದ ಕೃತಿಪತಿ ನಾಮಕ ಭಗವಂತ ನನ್ನ ಬಿಂಬರು ಭಗವಂತ ಒಂದೇ ಅಂತ ಐಕ್ಯ ಚಿಂತನೆ ಮಾಡ್ತಾ ಊಟ ಮಾಡಬೇಕು. ಹೀಗೆ ಎಲ್ಲ ಒಂದೊಂದು ಪದಾರ್ಥದಲ್ಲಿ ಇರುವಂತಹ ಆ ಪದಾರ್ಥಗತ ಭಗವದ್ರೂಪ ನನ್ನ ಬಿಂಬರು ಭಗವಂತ ಒಂದೇ ಅಂತ ಐಕ್ಯಾನುಸಂಧಾನ ಮಾಡ್ತಾ ಊಟ ಮಾಡಿದರೆ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವು ಆ ರೀತಿ ಮಾಡ್ತಾ ಇಲ್ಲದ ಕಾರಣ ನಮಗೆ ರೋಗ ರುಜಿನಗಳು ಬರ್ತಾ ಇದೆ. ಈ ಪರಿಯಲ್ಲಿ ಅರಿತು ಒಮ್ಮ ನರ ನಿತ್ಯೋಪವಾಸಿ ನಿರಾಮಯನು
ನಿಷ್ಪಾಪಿ ಈ ರೀತಿ ಹೇಳಿದಂತೆ ಜ್ಞಾನಾನುಸಂಧಾನ ಪೂರ್ವಕವಾಗಿ ಊಟ ಮಾಡಿದವನು ನಿರಾಮಯನು, ರೋಗರಹಿತನು, ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು. ಆ ರೀತಿ ನಾವು ಮಾಡ್ತಾ ಇಲ್ಲದ ಕಾರಣ ಆಮಯ ಸಹಿತರಾಗಿದ್ದೇವೆ, ರೋಗ ಸಹಿತರಾಗಿದ್ದೇವೆ ನಾವು. ಈ ರೀತಿ ಊಟ ಮಾಡಿದರೆ ಏನಾಗುತ್ತೆ? ಭಗವಂತ ಏನು ಮಾಡ್ತಾನೆ? ನೀಡದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ, ಈ ರೀತಿ ನಾವು ಊಟ ಮಾಡಿದಾಗ ಅದರಲ್ಲಿರೋ ತನ್ನದೇ ಆದ ಉತ್ಕೃಷ್ಟವಾದ, ಅದೇ ಸಾರ ಅಂತ ಹೇಳ್ತಾ ಇದ್ದೀವಲ್ಲ, ಶ್ರೇಷ್ಠವಾದ ಭಾಗ ತಾನು ಸ್ವೀಕಾರ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ, ನಮ್ಮ ದೇಹದಲ್ಲಿರುವ 16 ಕಲೆಗಳಿಗೆ ವೃದ್ಧಿಯನ್ನು ಕೊಡುತ್ತಾ, ಕ್ರೋಡರು ಭಗವಂತ 72,000 ನಾಡಿಗತ ದೇವತೆಗಳ ಈ 72,000 ನಾಡಿಗಳೊಳಗಿದ್ದು ಕ್ರೀಡಿಸುತ್ತಾ ಇರ್ತಾನೆ. ಮತ್ತು ಮೊದಲ ಪದ್ಯ ಹೇಳ್ತಾ ಸಂಹನನ ಉಪಚಯ, ಈ ದೇಹಕ್ಕೆ ವೃದ್ಧಿಯನ್ನು ಕೊಡ್ತಾನೆ. ಸಂಹನನ ಉಪಚಯ, ಕರ್ಣಕ ಆನಂದ, ಜಿಹ್ವೆಗೆ ನಾಲಿಗೆಗೆ ಆ ರುಚಿಯ ಆನಂದ, ಆ ನಾಲಿಗೆ ಅಭಿಮಾನಿ ದೇವತೆಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ಈ ರೀತಿಯಾಗಿ ನಾವು ಭಗವಂತ ಪ್ರತಿಯೊಂದು ಪದಾರ್ಥದಲ್ಲೂ ಶ್ರೇಷ್ಠ ಭಾಗವು ಅವನದೇ ಆಗಿದೆ, ಸಾರರೂಪವಾದ ಭಾಗವು ಅವನೇ ಆಗಿದ್ದಾನೆ, ಅವನದೇ ಆಗಿದೆ. ಆದ ಕಾರಣ ಅವನಿಗೆ ಮಹಾಭಾಗ ಅಂತ ಹೆಸರು. ಇನ್ನು ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಇವಾಗ ನಾನು ಹೇಳಿದ್ದದೇ, ಜೀವಾತ್ಮರು ತಮ್ಮ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನು ಸೇವಿಸುವಾಗ ಅದರಲ್ಲಿ ಇರುವ ಸಾರಭಾಗವನ್ನು ಭಗವಂತನು ಸ್ವೀಕರಿಸುವವನು. ಇವಾಗ ನಾನು ಇಷ್ಟವರೆಗೂ ಹೇಳಿದ್ದದೇ. ಒಂದು ಊಟದ ವಿಷಯ ನಾನು ಹೇಳಿದಷ್ಟೇ. ಜೀವಾತ್ಮರು ತಮ್ಮ ಇಂದ್ರಿಯಗಳ ಮೂಲಕ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು, ತಮ್ಮ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನು ಏನು ಸೇವಿಸಿದಾಗ ಆ ವಿಷಯ ಪದಾರ್ಥಗಳಲ್ಲಿರುವ ಸಾರ ಭಾಗ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಸಾರ ತನ್ನದೇ ಆದದ್ದಿರುತ್ತೆ. ಇವಾಗ ನಾಲಿಗೆ ಇಂದ್ರಿಯಕ್ಕೆ ಸಂಬಂಧಿಸಿದ್ದು ಹೇಳಿದ್ದೇವೆ. ಹಾಗೆ ಕಣ್ಣು, ಒಳ್ಳೆ ಕಣ್ಣಿನ ಒಂದು ಒಳ್ಳೆ ಸುಂದರವಾದ ರೂಪ ನೋಡ್ತೇವೆ. ಆ ರೂಪ ನೋಡಿದಾಗ ಕೂಡ ಭಗವಂತ ಆ ಕಣ್ಣಲ್ಲಿ ತಾನು ಇದ್ದು ಆ ಇಂದ್ರಿಯಾಭಿಮಾನಿ ದೇವತೆಗೆ ಪ್ರೇರಣೆ ಕೊಟ್ಟು ಕಣ್ಣು ನೋಡುವಂತೆ ಮಾಡಿ, ನೋಡಿದ ಆನಂದವು ನಮಗೆ ಉಂಟು ಮಾಡಿ ಅದರಲ್ಲಿರುವ ಒಂದು ಸಾರಭಾಗವನ್ನು, ಆ ನೋಡುವಿಕೆಯಲ್ಲಿರುವ ಆ ಸಾರಭಾಗವನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಅದು ಭಗವಂತ ಎಲ್ಲ ಇಂದ್ರಿಯಗಳಿಂದ ನಡೆಯುವಂತಹ ಎಲ್ಲ ಕಾರ್ಯಗಳಿಗೂ ಭಗವಂತ ತಾನು ಹಾಗೆ ಮಾಡಿ ಅದರ ಭಾಗವನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದ ಕಾರಣವೇ ನಮ್ಮ ಅನುಸಂಧಾನ ಹೇಗಿರುತ್ತೆ ಅಂದರೆ, ನಮ್ಮ ಮಧ್ವ ಸಿದ್ಧಾಂತದ ಒಂದು ತತ್ವ ಎಷ್ಟು ಅಂತ ಹೇಳಿದರೆ, ಪ್ರಾಕ್ಟಿಕಲಿ ಇಟ್ ಈಸ್ ಅಪ್ಲಿಕಬಲ್ ಇನ್ ಅವರ್ ಲೈಫ್. ನಾಹಂಕರ್ತ ಹರಿಃಕರ್ತ, ನಾನು ಕರ್ತನಲ್ಲ ಭಗವಂತನೇ ಕರ್ತ ಎಂಬುದು ಇದು ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಒಂದು ನಮಗೆ ನಮ್ಮ ಇಷ್ಟ ಬಂದಂತೆ ನಾವು ಮಾಡೋಣ ಅಂದರೆ ಆಗೋದೇ ಇಲ್ಲ ನಮಗೆ. ಯಾಕೆ? ಭಗವಂತ ಇದ್ದು ಪ್ರೇರಕನಾಗಿ ಅವನು ನಮಗೆ ಪ್ರೇರಣೆ ಕೊಟ್ಟರೇನೆ ನಾವು ಮಾಡಲಿಕ್ಕೆ ಸಾಧ್ಯವಾಗತ್ತೆ ಹೊರತು ಇಲ್ಲದ್ರೆ ಸಾಧ್ಯವೇ ಇಲ್ಲ. ಇದು ಅದರನ್ನೇ ಹೇಳ್ತಾ ಇದ್ದಾರೆ ಈ ಮಹಾಭಾಗ. ಹೀಗೆ ಎಲ್ಲ ವಿಷಯ ಪದಾರ್ಥಗಳು ಜೀವರು ಸೇವಿಸುವಾಗ ಅದರಲ್ಲಿ ಸಾರಭಾಗವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಅವನಿಗೆ ಮಹಾಭಾಗ ಅಂತ ಹೆಸರು. ಮಹಾನ್ ಭಾಗ ಭಾಗ್ಯಂ ಯಸ್ಮಾತ್ ಸಹ ಮಹಾಭಾಗ. ಮಹಾನ್ ಭಾಗ ಅಂದರೆ ಮಹತ್ತಾದ ಭಾಗ್ಯ. ಭಾಗ್ಯವು ಯಾರಿಂದ ಆಗುತ್ತದೋ ಅವನು ಮಹಾಭಾಗ. ಅಂದರೆ ನಾವು ಒಬ್ಬರೊಬ್ಬರಿಗೆ ಒಂದೊಂದು ಭಾಗ್ಯ ಇರುತ್ತೆ. ಒಬ್ಬರಿಗೆ ಆರೋಗ್ಯ ಭಾಗ್ಯ ಇರುತ್ತೆ, ಒಬ್ಬರಿಗೆ ಐಶ್ವರ್ಯ ಭಾಗ್ಯ ಇರುತ್ತೆ, ಒಬ್ಬರಿಗೆ ಜ್ಞಾನ ಭಾಗ್ಯ ಇರುತ್ತೆ. ನಮಗೆ ಒಬ್ಬರೊಬ್ಬರಿಗೆ ಒಂದು ದೇವರು ಎಲ್ಲರನ್ನ ಒಂದೇ ರೀತಿ. ಕೆಲವರಿಗೆ ಒಳ್ಳೆ ಅವನು ಕಡು ದರಿದ್ರನಾಗಿರ್ತಾನೆ, ಆದರೆ ಒಳ್ಳೆ ಆರೋಗ್ಯ ಇರುತ್ತೆ ಅವನಿಗೆ.
ಮಹಾ ಶ್ರೀಮಂತನಾಗಿರ್ತಾನೆ, ಅವನಿಗೆ ಆರೋಗ್ಯವೇ ಇರೋದಿಲ್ಲ. ಕೆಲವರಿಗೆ ಒಳ್ಳೆ ಜ್ಞಾನ ಇರುತ್ತೆ, ಒಳ್ಳೆ ಜ್ಞಾನ ಸಂಪನ್ನರಾಗಿರ್ತಾರೆ, ಐಶ್ವರ್ಯ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ. ಈ ರೀತಿಯಾಗಿ ಒಬ್ಬರೊಬ್ಬರಲ್ಲಿ ಒಂದೊಂದು ಭಾಗ್ಯದ ಒಂದು ಸಂಪನ್ನತೆ, ಒಂದು ವಿಶೇಷ ಐಶ್ವರ್ಯ ಇರುತ್ತೆ. ಅದು ಯಾರಿಂದ ಇರುತ್ತೆ ಅಂದರೆ ಭಗವಂತನಿಂದ ಇರುತ್ತೆ. ಭಗವಂತನಿಗೆ ಗೊತ್ತು ಯಾರಿಗೆ ಐಶ್ವರ್ಯ ಕೊಡಬೇಕು, ಯಾರಿಗೆ ಹಣ ಸಂಪತ್ತು ಕೊಡಬೇಕು, ಹಣ ಭಾಗ್ಯ ಕೊಡಬೇಕು, ಯಾರಿಗೆ ಜ್ಞಾನ ಭಾಗ್ಯ ಕೊಡಬೇಕು, ಯಾರಿಗೆ ಆರೋಗ್ಯ ಭಾಗ್ಯ ಕೊಡಬೇಕು ಅಂಥೇಳಿ. ಈ ಮಹತ್ತಾದ ಭಾಗ್ಯಗಳು ಯಾರಿಂದ ಬರುತ್ತೋ ಅವರು ಮಹಾಭಾಗ ಅಂತ ಹೇಳ್ತಾರೆ. ಇನ್ನು ಭಗಾ ಐಶ್ವರ್ಯಾದಿ ಷಡ್ಗುಣಾಸ್ತೇಷಾಂ ಆಧಾರತ್ವೇನಾಯಂ ಭಾಗೋ ಮಹಾಂಶ್ಚಾಸೌ ಭಾಗಶ್ಚೇತಿ ಮಹಾಭಾಗ. ಇವನು ಶ್ರೇಷ್ಠನಾಗಿರುವವನು, ಹೌದು, ಇವನು ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ. ಮತ್ತು ಐಶ್ವರ್ಯಾದಿ ಷಡ್ಗುಣಾ ತೇಷಾಂ ಆಧಾರತ್ವೇನ ಅಯಂ ಭಾಗ. ಐಶ್ವರ್ಯಾದಿ ಷಡ್ಗುಣಗಳು, ನಮಗೆ ಷಡ್ಗುಣಗಳಿದೆ, ಆ ಷಡ್ಗುಣಗಳಿಗೆ ಇವನು ಆಧಾರಭೂತನಾಗಿದ್ದಾನೆ. ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಭಗವಾನ್ ಅಂದರೆ ಷಡ್ಗುಣ ಸಂಪನ್ಯ, ಸಮಗ್ರ ವೀರ್ಯ ಯಶಸ್ಸು ಅಂತೆಲ್ಲ ಹೇಳ್ತಾರೆ. ಆ ಷಡ್ಗುಣ ಐಶ್ವರ್ಯಗಳಿಗೆ ಇವನು ಆಧಾರಭೂತನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಆದ ಕಾರಣ ಇವನಿಗೆ ಮಹಾಭಾಗ ಅಂತ ಹೆಸರು. ಮಹತಿ ಭಾ ಯಸ್ಯ ಸಹ ಮಹಾಭಃ ಮಹಾಭೋಗೋ ಗೋವರ್ಧನೋ ಮಂದರೋ ವಾ ಯಸ್ಯೇತಿ. ಭಾ ಅಂತ ಹೇಳಿದರೆ ಕಾಂತಿ ಅಂತ ಅರ್ಥ. ಶ್ರೇಷ್ಠವಾದ ಕಾಂತಿ ಉಳ್ಳ ಗೋವರ್ಧನ ಅಥವಾ ಮಂದರ ಪರ್ವತ ಉಳ್ಳವನು. ಹೌದು, ಇವನು ಗೋವರ್ಧನ ಪರ್ವತವನ್ನು ತನ್ನ ಕಿರಿ ಬೆರಳಿನಿಂದ ಎತ್ತಿದ್ದಾನೆ. ಆ ಎಂಥ ಪರ್ವತ ಅದು? ಶ್ರೇಷ್ಠವಾದ ಕಾಂತಿ ಉಳ್ಳ ಪರ್ವತ. ಹಾಗೆ ಮಂದರ ಪರ್ವತವನ್ನು ಎತ್ತಿದ್ದಾನೆ. ಹೌದು, ಕ್ಷೀರಸಾಗರ ಮಥನ ಕಾಲದಲ್ಲಿ ತನ್ನ ಕೂರ್ಮ ರೂಪದಿಂದ ತನ್ನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಹೊತ್ತಿದ್ದಾನೆ. ಆದ ಕಾರಣ ಶ್ರೇಷ್ಠವಾದ ಕಾಂತಿ ಉಳ್ಳ ಗೋವರ್ಧನ ಪರ್ವತ ಅಥವಾ ಮಂದರ ಪರ್ವತವನ್ನು ಉಳ್ಳವನು. ಆದ ಕಾರಣ ಇವನಿಗೆ ಮಹಾಭಾಗ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಮಹತ್ತತ್ವಾಭಿಮಾನಿಯಾದ ಚತುರ್ಮುಖನು ಮತ್ತು ಇವರಿಗೆ ಐಶ್ವರ್ಯಾದಿ ಗುಣಗಳು ಅವರಿಗೆ ಕೊಡುವವನು ಮೊದಲಾದವುಗಳೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ